37 ವರ್ಷದಲ್ಲಿ ಹೆಂಗ್ ಬರ್ಸ್ಕೊಂಡಿದ್ದೀರಿ ನೀವು? ಇದ್ಮೇಲೆ ಕೇಸ್ ಆಗ್ಲಿ. ಕೋರ್ಟ್ ಆರ್ಡರ್ ತೋರ್ಸಿದ್ರಲ್ಲ, ರಾಜ್ಯ ಪತ್ರದ ಮೇಲೆ ಕೋರ್ಟ್ ಆರ್ಡರ್ ಇಲ್ಲ ಅಂತ ಮನ್ಸಲ್ಲಿ ಇಟ್ಕೊಳ್ಳಿ ಸರ್. ಒಂದ್ ನಿಮಿಷ, ರಾಜ್ಯ ಪತ್ರದ ಮೇಲೆ ಕೋರ್ಟ್ ಆರ್ಡರ್ ಇಲ್ಲ. DC ಇವ್ರು ಮಾಡ್ತಾ ಆದೇಶಗಳ ಮೇಲೆ ಸ್ಕ್ವಾಶ್ ಹಾಕಿರೋದು. ರಾಜ್ಯ ಪತ್ರ ಇಂಪ್ಲಿಮೆಂಟ್ ಅಲ್ಲಿದೆ. ಸ್ಟಿಲ್ ನಾವು ರಾಜ್ಯ ಪತ್ರ ಇಂಪ್ಲಿಮೆಂಟ್ ಅಲ್ಲಿದೆ. ಅದಕ್ಕೆ ಹೆಂಗಿದ್ ಮಾಡ್ತೀವಿ ನೀವು ಅದನ್ನ? ಸದಸ್ಯನ ಒಂದು ಸಬ್ಜೆಕ್ಟ್ ಕೇಳ್ತಾರೆ, ಏನು ಈ ಥರ ಮುದುಗಿರು ಇದಕ್ಕೆ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ನಿಮ್ಮ ಪೂರ್ವ ಏನು ನಿಮ್ಮ ಒಂದು ಸಲಹೆ ಸೂಚನೆಗಳು ಒಪ್ಪಿಗೆ ಇದೆಯಾ? ಅವರು ಸೈಲೆಂಟ್ ಆಗಿರ್ತಾರೆ. ಇವರು ಜಡ್ಜ್ ಥರ 3 ಸರ್ತಿ ಒಪ್ಪಿಗೆ ಇದೆಯಾ, ಒಪ್ಪಿಗೆ ಇದೆ ಅಂತ ಅವ್ರಿಗೆ ಸ್ವಲ್ಪ ಎತ್ತು ಕೊಟ್ಟಂಗೆ. ಆವಾಗ ಏನಂದರೆ ಇಬ್ಬರು ಎದ್ದು ಹೇಳ್ತಾರೆ, ಇಬ್ಬರು ಎದ್ದು ಹೇಳ್ಬಿಟ್ಟು ಇಲ್ಲಿ ಬೇಡ, ಎಲ್ಲಿದ್ರು ಅಲ್ಲೇ ನೆರಳು, ಮತ್ತು ಬೇಡ ಮೀಟಿಂಗ್ ಮಾತ್ರ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾರಂತೆ, ಏನೋ ಸಮುದಾಯ ಭವನದಲ್ಲಿ, ಕಾರ್ಯಕಲಾಪಗಳು ಮಾತ್ರ ಅಲ್ಲೇ ನಡೀತಾ ಇರುತ್ತೆ. ಇದು ಯಾವ ನ್ಯಾಯ? ನಾನಂತ ಹೇಳೋದು ಮೀಟಿಂಗೇ ಮಾಡೋಂಗಿಲ್ಲ, ಕಾರ್ಯಕಲಾಪಗಳು ಮಾಡಿದ್ರೆ ಏನು ಅಡ್ಡಿ? 2 ದಿನ ಮಾಡ್ಕೊಳ್ಳಿ. ನಮ್ಮ ಗ್ರಾಮಸ್ಥರಿಗೂ ಸ್ವಲ್ಪ ಒಂದು ಸಂತೋಷ, ನಮ್ಮ ಪಂಚಾಯತಿ ಏನೋ 1-2 ದಿನ ನಮ್ಮ ಊರಲ್ಲಿ ನಡೀತು ಅಂತ. ಹಾಗಾಗಿ ದೊಡ್ಡ ಸಬ್ಜೆಕ್ಟ್ ಏನೂ ಅಲ್ಲ. ಒಂದು ಮಾತಾಡಿದೆ, ಯಾಕಂದರೆ ಈಗ ಯಾರ ಇಬ್ಬರು ನಮಗೆ ಅಡ್ಡಿ ನಮ್ಮ ಹುಡುಗನ ಕೇಳೋದಕ್ಕೆ, ಏನಪ್ಪ ಇಷ್ಟು ದಿನ ನಿಮ್ಮ ಪಂಚಾಯತಿ 33 ವರ್ಷದಿಂದ ನೀವು ಉಳ್ಕೊಂಡಿದ್ದೀರಾ ನಮ್ಮ ಪಂಚಾಯತಿಯನ್ನು, 1 ವರ್ಷ ನಮ್ಮ ಊರಲ್ಲಿ ಬಿಡ್ರಿ ಅಂತ ಹೇಳಿದ್ರೆ ಅವನೇನೋ ಒಂದು ಥರ ಬೈದು ಅದನ್ನ ಇದು ಮಾಡಿದ್ರು. ಅದನ್ನು ನಿನ್ನೆ ಕಂಪ್ಲೇಂಟು ಮಾಡಿದ್ವಿ ನಾವು. ಇದು ಹೆಂಗೋಗುತ್ತೆ ಹೋಗ್ತಾ ಇದ್ರೆ ಸ್ಟೆಪ್ ಬೈ ಸ್ಟೆಪ್ ಚೇಂಜಿಂಗ್ ಬೇರೆ ಥರ ಹೋಗುತ್ತೆ. ಅದು ಹೋಗೋದು ಬೇಡ. ಮೇಡಮ್ ಅವರು ಗಮನಕ್ಕೂ ತಂದಿದೆ. ಮೇಡಮ್ ಅವರು ನಾನು ಒಂದೇ ಮಾತು ಹೇಳಿದ್ರು, ಅವರು ನಮಗೆ ಸಮಾಧಾನವಾಗಿ ಹೇಳಿದ್ರು, ಇಲ್ಲ ನಾನೊಬ್ಬರಿಗೆ ಸ್ಟೆಪ್ ತಗೋಬೇಕಾರಲ್ಲ, ನಮ್ಮ ಶಾಸಕರು ಬರಲಿ, ನಾಳೆ ಮಾತಾಡ್ತೀನಿ, ನಮ್ಮ ಶಾಸಕರು CEO ಸಾಹೇಬರು ನಾವು ಕೂತ್ಕೊಂಡು ಚರ್ಚೆ ಮಾಡಿ, ಕೂತ್ಕೊಂಡು ನೀವು ಚರ್ಚೆ ಮಾಡಿ ಬಗೆಹರಿಸ್ತೀವಿ. ಈಗ ಮೀಟಿಂಗ್ ಒಪ್ಕೊಂಡಿರೋರು ಅದೇನು ದೊಡ್ಡ ವಿಚಾರ ಅಲ್ಲ. ಇವಾಗ ನೀವು ಒಂದು ಮಾತು ಹೇಳಿದ್ರು ನಡೆಯುತ್ತೆ. ದಯವಿಟ್ಟು ಅನುಕೂಲ ಮಾಡಿಬಿಟ್ಟು ಆ ಕಾರ್ಯಕಲಾಪಗಳು ಅಲ್ಲಿ ನಡೆಯೋ ಥರ ನೋಡಿ ಸಾಕು ಸದ್ಯಕ್ಕೆ. ಇನ್ನೊಂದು ನಾನೇನು ಬರ್ಕೊಂಡಿಲ್ಲ, ನೆನ್ನೆ ಅವರೇ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಮುದಿಗೆರೆ ಮಜರಾ ಗಡ್ಡೂರು ಗ್ರಾಮ ಪಂಚಾಯತಿ ಮುದಿಗೆರೆಯನ್ನು ಮುಂದುವರಿಸೋದ್ರ ಬಗ್ಗೆ ನಮಗೆ ಅದಕ್ಕೊಂದು ವಿವರಣೆ ಕೊಡಿಸ್ತಾರೆ ಅಂತ ಹೇಳ್ತೀವಿ. ಅರ್ಜಿ ಕೊಟ್ಟರೆ ನೋಡಿ, ಸರ್ಕಾರದ ಎಲ್ಲ ಅಧಿಕೃತ ವೆಬ್ಸೈಟ್ನಲ್ಲಿ ಕಂದಾಯ ಗ್ರಾಮವಾದ ಮುದಿಗೆರೆಯನ್ನು ಸರ್ಕಾರದ ಹಂತದಲ್ಲಿ ನಮೂದು ಮಾಡಿರುವುದರಿಂದ ಗಡ್ಡೂರು, ಸವಟೂರು ಮತ್ತು ಮುದಿಗೆರೆ ಕಂದಾಯ ಗ್ರಾಮದ ಒಂದು ಭಾಗವಾಗಿರುವುದರಿಂದ ಪಂಚಾಯತ್ ರಾಜ್ ಇಲಾಖೆಯ ಈ ಸ್ವತ್ತು, ಪಂಚತಂತ್ರ, ವಸತಿ ಯೋಜನೆ, ಸ್ವಚ್ಛ ಭಾರತ್, MNREG ಇತರ ಎಲ್ಲ ಯೋಜನೆಗಳು ಸಹ ಮುದಿಗೆರೆ ಗ್ರಾಮದ ಹೆಸರಿನಲ್ಲಿ ಇರೋದ್ರಿಂದ ಎಲ್ಲ ಗ್ರಾಮ ಪಂಚಾಯತ್ ವ್ಯವಹಾರಗಳು ಬಿಲ್ಲುಗಳು ಮುದಿಗೆರೆ ಹೆಸರಿನಲ್ಲಿ ಮುಂದುವರಿಯುತ್ತಿದೆ. ಅವ್ರು ಕೊಟ್ಟಿರೋದು ಸರ್, ನಿನ್ನೆ ಅವರೇ ಕೊಟ್ಟಿರೋದು. ನಾವೇನು ಸರ್ಕಾರ ಹಂತದಲ್ಲಿ ನಮೂದಾಗಿದೆ ಅಂದರೆ ಇದು ಅಧಿಕೃತವಾಗಿ ಮುದಿಗೆರೆನೇ ನಮ್ಮದು. ಗಡ್ಡೂರು ಸರ್, ಇನ್ನೊಂದು ಅದು ಗಡ್ಡೂರು ಅಂದರೆ ನೆಂಗ್ಲಿ ಗಡ್ಡೂರು ಪಂಚಾಯತಿಗೆ ಸಂಬಂಧನೇ ಇಲ್ಲ. ಗಡ್ಡೂರು ಅಂತೂ ಅಲ್ಲ, ಗಡ್ಡೂರು ಅಲ್ಲವೇ ಅಲ್ಲ, ಇರೋದೇನು ನಾನು ಬೆಳಗ್ಗೆ ಇಲ್ಲಿದ್ದೀನಿ. ಸೊ ಖಂಡಿತವಾಗ್ಲೂ ಇಷ್ಟೇ ದಿವಸ ತಡ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ದಿವಸ ತಡ್ಕೊಳ್ಳಿ. ನಾನು ಭಾನುವಾರ ಬಂದು ದುಡ್ಡು ಮಾಡಿಕೊಡ್ತೀನಿ. ವಿತಿನ್ 3 ಮಂತ್ಸ್ ಬೆಳಿಗ್ಗೆ ತಾತ್ಕಾಲಿಕ ಶಿಫ್ಟ್ ಮಾಡಿಕೊಟ್ರೆ ಮಾಡಿಸಿದೆ ಸರ್. ಅಣ್ಣ 3 ತಿಂಗಳಲ್ಲಿ ಕಟ್ಟಿ 6 ಅನುದಾನ ಬಗ್ಗೆ ನಾನು ನಿನ್ ಕೇಳಿದ್ನ ಕಟ್ಟಿ ಅಣ್ಣ, ಹೆಂಗನ ಕಟ್ಟಿ ಮಾಡ್ಕೊಡಿ. ನಿಮ್ ಪವರ್ ಏನು ಅಂತ ನಮಗೂ ಗೊತ್ತಿದೆ. ನೀವೇ ವೆರಿಫಿಕೇಶನ್ ಮಾಡಿ ಬಿಲ್ಡಿಂಗ್ ಅನ್ನ. ಗಮನಕ್ಕೆ ಬಂದ್ರೆ ನಿಮ್ಮ ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಶಿಫ್ಟ್ ಮಾಡಿ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಶಿಫ್ಟ್ ಮಾಡಿ. ಅದೇ ಎಲ್ರಿಗೂ ನೋಡಿ 37 ವರ್ಷ ಮಂದಿ ಕೇಳಿಲ್ಲ, ಅವ್ರಿಗೂ ಒಂದು ಖುಷಿ ಆಗುತ್ತೆ. ಕೇಳು, ಅಂಬೇಡ್ಕರ್ ಭವನ ಬಿಲ್ ಆಗಲ್ಲ, ಉದ್ಘಾಟನೆ ಮಾಡಿಲ್ಲ, ನಾವು ಅರ್ಥ ಮಾಡ್ಕೊ. ಸ್ವಲ್ಪ ಅದಕ್ಕೆ ಇಂಟರ್ನಲ್ ಬೇರೆ ಬೇರೆ ಎಲ್ಲರ ಮುಂದೆ ಹೇಳಕ್ಕಾಗಲ್ಲ. ನೀವು ಇಷ್ಟೇ ದಿವಸ ಕೊಟ್ಟಿದ್ರಿ, ನಿಮ್ಮ MLA ಸ್ವಲ್ಪ ದಿವಸ ಟೈಮ್ ಕೊಡಿ ಅಲ್ಲ. ಒಂದು ವಿಷಯ ಅದಾಗದೆ ಇದೆ, 50 ಬಂದು ನಾನೇ ಕೂತ್ಕೊತೀನಲ್ಲ. ನೀವು ಆಯ್ತು ಸರ್, ನೀವು ಓಪನ್ ಮಾಡ್ಕೊಂಡು ಬಂದ್ಮೇಲೆ ಎದ್ದೇಳೋಣ ಬಿಡಿ ಸರ್, ಆಮೇಲೆ ಜೊತೆಯಲ್ಲೇ ಬರ್ತೀವಿ ನಾವು. ನಮ್ಗೆ ಶಿಫ್ಟ್ ಮಾಡ್ಕೊಡಿ ಸರ್. ನೀವು ಓಪನ್ ಮಾಡಿ ಸರ್, ನಿಧಾನಕ್ಕೆ ಓಪನ್ ಮಾಡಿ. ಇವರೇ ಹೇಳಿದ್ರಲ್ಲ, 50 ಸಾವಿರ
ಅಲ್ಲ ಪಂಚಾಯತ್ ನನಗೆ ಇವ್ರು ನಂಬಲ್ಲ ಗ್ರಾಮಸ್ಥರು ಯಾರು ಗ್ರಾಮದಲ್ಲಿ ಯಾರು ಅಧ್ಯಕ್ಷ ಕಾರ್ಯಕ್ರಮ ಮತ್ತೆ ಶಾಸಕರಿಗೆ ಎಲ್ರಿಗೂ ನಾನು ಮನವಿ ಮಾಡ್ತಾ ಇದ್ದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಬಿಲ್ಡಿಂಗ್ ಬಿದ್ದೋಗತ್ತೆ ಈಗ ಮಳೆ ಏನು ಸ್ಟಾರ್ಟ್ ಆದ್ರೆ ಗ್ಯಾರಂಟಿ ಬಿದ್ದೋಗುತ್ತೆ ತಾತ್ಕಾಲಿಕವಾಗಿ ಮಾಡಿ. ಸಿಒ ಬಂದು ಕೂತ್ಕೊಳ್ಳಿಲ್ಲ, ಯಾಕಂದ್ರೆ ಅಲ್ಲಿ ಸಿಒ ಬಂದು ನಾನು ಈ ಪಂಚಾಯತ್ ಕಟ್ಟೋರು ಒಳಗೆ ಬಿಡಲ್ಲ ಅಂತ ಯಾಕೆ ಗೊತ್ತಾ, ಬಿದ್ದೋಗ ಮಟ್ಟಕ್ಕೆ ಐತೆ ಕೂತ್ಕೊಳ್ಳಕ್ ಸೇರಿಲ್ಲ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುದಿಗೆರೆ ಗ್ರಾಮಕ್ಕೆ ಕೂಡಲೇ ಗ್ರಾಮ ಪಂಚಾಯತ್ ವರ್ಗಾವಣೆ ಮಾಡಬೇಕು. ಈಗ ನಿಮ್ಮ ಹತ್ರ ಹೊಡೆದಾಡೋ ಅಧಿಕಾರಿಗಳು ನಮಗೂ ಇದೆ, ಇನ್ನು ಯಾರು ಕೇಳ್ಬೇಕು ನಾವು? ನಮಗೂ ಇದೆ. ನಾವ್ ಯಾರು ಕೇಳ್ಬೇಕು ಈಗ? ತಾಲೂಕು ಅಧ್ಯಕ್ಷ ಎಲ್ಲ ಸುಮ್ಮರಪ್ಪ ನಾವು ಈ ಒಂದು ಶಾಸಕರು ಮೇಡಮ್ ಅವರು ನಮ್ಮ ಕಾರ್ಯದರ್ಶಿ ನೋಡ್ಕೊಂಡು ಬನ್ನಿ ತಾತ್ಕಾಲಿಕವಾಗಿ ಬಿದ್ದೋಗುತ್ತದೆ. ನೀವು ಮನಸ್ಸು ಮಾಡೋದು ಗಂಟೆ ಬದಲಾವಣೆ ಮಾಡಿ